ಕರ್ನಾಟಕದಿಂದ ಅತಿ ಹೆಚ್ಚು ಆಯ್ಕೆಗಳು IASಗೆ ಆಗಬೇಕು ಅಂದರೆ ಏನು ಬದಲಾಗಬೇಕು? ಕರ್ನಾಟಕದಿಂದ ಸ್ವಲ್ಪ ಕಂಪ್ಯಾರಿಟಿವ್ಲಿ ಬೇರೆ ಸ್ಟೇಟ್ಸ್ಗೆ ತಮಿಳ್ನಾಡು, ಕೇರಳ, ಸೌತ್ ಇಂಡಿಯಾದಲ್ಲಿ ಕಂಪೇರ್ ಮಾಡಬೇಕು ಅಂದರೆ, ಆ್ಯಂಡ್ ನಾರ್ತ್ ಇಂಡಿಯಾದಲ್ಲಿ UP ಮತ್ತು ಬಿಹಾರ್, ಇಲ್ಲ ಇತ್ತೀಚೆಗೆ ಅಸ್ಸಾಂ ಕಡೆಯಿಂದ, ರಾಜಸ್ಥಾನ್, ಗುಜರಾತ್ ಕಡೆಯಿಂದ ಜಾಸ್ತಿ ಆಸ್ಪಿರೆಂಟ್ಸ್ ಬರ್ತಾ ಇದ್ದಾರೆ. ಬಟ್ ನಮ್ಮ ಕರ್ನಾಟಕದಲ್ಲಿ ಒಂದು ಏನು ಅಂತಂದರೆ, ತುಂಬ ಜನ ಸ್ಟಾರ್ಟಿಂಗಲ್ಲೇ ದೇ ಆಲ್ವೇಸ್ ಗೆಟ್ ಅಫಿಲಿಯೇಟೆಡ್ ಟುವರ್ಡ್ಸ್ ಪ್ರೈವೇಟ್ ಜಾಬ್ಸ್, ಮೋಸ್ಟ್ಲಿ ಇಂಜಿನಿಯರಿಂಗ್ ಆಗ್ಬರ್ಬೋದು, ಇಲ್ಲ ಸಾಫ್ಟ್ವೇರ್ ಇಂಜಿನಿಯರ್, ಯಾಕಂದರೆ ಇಲ್ಲಿ ಹಬ್ ಆಪರ್ಚುನಿಟೀಸ್ ಜಾಸ್ತಿ ಇದೆ. ಸೊ ಆ ಥರ ಆಸ್ಪಿರೆಂಟ್ಸ್ದು ಈ ಎಕ್ಸಾಮ್ ಬಗ್ಗೆ ವೈ IAS ಅನ್ನೋದು ನಾನು ಹೇಳಿದ್ನಲ್ಲ, ಅದು ಆ ಒಂದು ಎಕ್ಸಾಮಿನ ಇಂಪಾರ್ಟೆನ್ಸ್ ಬಗ್ಗೆ ಸ್ವಲ್ಪ ಔಟ್ರೀಚ್ ಆಗಬೇಕು. ಅದು ಜಾಸ್ತಿ ಔಟ್ರೀಚ್ ಇಲ್ಲ. ಆ್ಯಂಡ್ ಸೆಕೆಂಡು, ಅವೆಲ್ಲ ನಮಗೆ ಆಗಲ್ಲ, ನಮ್ಮ ಕೈಲಾಗಲ್ಲ, ಯಾರು ಅಷ್ಟೊಂದೆಲ್ಲ ಯಾರು ಓದ್ತಾರೆ ಅನ್ನೋ ಒಂದು ಮಿಸ್ಕನ್ಸೆಪ್ಷನ್ ತುಂಬ ಜನಕ್ಕಿದೆ. IAS ಎಲ್ಲ ನೀವು ಹೇಳಲ್ಲ, ಏನೋ ನಾವೆಲ್ಲ ಎಲ್ಲಿ ಮಾಡೋಕ್ಕಾಗುತ್ತೆ IAS, ಆ ಒಂದು ತಪ್ಪು ಮೆಸೇಜು ಚೇಂಜ್ ಆಗಬೇಕು. ಅವರಿಗೆ IAS ಮಾಡೋದು ಇಟ್ಸ್ ನಾಟ್ ಎ ರಾಕೆಟ್ ಸೈನ್ಸ್, ಇದೆಲ್ಲ ಆಗದೇ ಇರೋಂಥ ಅಸಾಮಾನ್ಯವಾದ ಕೆಲಸ ಅಲ್ಲ. ಎನಿಬಡಿ ಕ್ಯಾನ್ ಬಿಕಮ್ ಎನ್ IAS if they have a basic qualification and interest for becoming an IAS. ಅಷ್ಟಿದ್ರೆ ಸಾಕು. ತುಂಬ ಬೇಸಿಕ್ ಪ್ರಶ್ನೆ ಇದು. ಒಂದು IAS 1.5 ವರ್ಷ ಡೆಡಿಕೇಟ್ ಮಾಡಿ ನಾವು ಎಕ್ಸಾಮ್ಸ್ ಬರೀಬೇಕು ಅಂದರೆ ಅಂದಾಜು ಎಷ್ಟು ದುಡ್ಡು ಬೇಕಾಗತ್ತೆ? ಮ್ಯಾಮ್, ಅದೇ ಈಗ ಸೆಲ್ಫ್ ಸ್ಟಡಿ ಮಾಡ್ತಾ ಇದ್ದೀರೋ ಇಲ್ಲ ಕೋಚಿಂಗ್ ಸೆಂಟರ್ಸ್ಗೆ? ಎರಡು ಹೇಳಿಬಿಡಿ. ಅಂದರೆ ಯಾಕೆ ಈ ಪ್ರಶ್ನೆ ಕೇಳ್ತಾ ಇದ್ದೇನೆ, ಬಹಳಷ್ಟು ಜನರಿಗೆ ಈ ದುಡ್ಡೇ ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ತುಂಬ ಬಡತನದಿಂದ ಬಂದಿರ್ತಾರೆ. IAS ಅಂದರೆ ತುಂಬ ದುಡ್ಡು ಬೇಕಾಗುತ್ತೆ, ಬೇಡಪ್ಪ ಅಂತ ಮೊದಲಿಗೆ ಬಿಡ್ತಾರೆ. ಸೊ ಅದಕ್ಕೆ ಕೇಳ್ತಾ ಇದ್ದೀನಿ, ಸೆಲ್ಫ್ ಸ್ಟಡಿಗಾದರೆ ಎಷ್ಟು ಬೇಕು, ಅಂದಾಜು ಎಷ್ಟು ಬೇಕಾಗತ್ತೆ? ಕೋಚಿಂಗ್ ಸೆಂಟರಿಂದ ನಾನು ರೆಡಿ ಆಗ್ತೀನಿ ಅಂದರೆ ಎಷ್ಟು ಬೇಕಾಗುತ್ತೆ? ಮ್ಯಾಮ್, ಈಗ IAS ಪ್ರಿಪೇರ್ ಹಾಕಿ ಇಲ್ಲ ಸಿವಿಲ್ ಸರ್ವಿಸ್ ಎಕ್ಸಾಮಿಗೆ ಪ್ರಿಪೇರ್ ಹಾಕಿ ಏನೇನು ಬುಕ್ಸ್ ಬೇಕಾಗಿದೆಯೋ, ಯಾವ್ಯಾವ ಸ್ಟ್ಯಾಂಡರ್ಡ್ ಬುಕ್ಸ್ ಬೇಕಾಗುತ್ತೋ ನಾವು ಬೇಸಿಕ್ ಹೇಳೋದು ಒಂದು NCERT ಅಂತ ಬುಕ್ಸ್ ಬರುತ್ತೆ. ಅದು ಫ್ರೀಯಾಗಿ ಆನ್ಲೈನಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ಓಕೆ, ಅದು ಅವರು ಡೌನ್ಲೋಡ್ ಮಾಡ್ಕೊಂಡು ಆನ್ಲೈನ್ ಅವ್ರಿಗೆ ಸಿಗುತ್ತೆ. ಪ್ಲಸ್ ಎಕ್ಸಾಮ್ ಟೈಮಲ್ಲಿ ಅವ್ರು ಏನು ಫೀಸ್ ಇದು ಮಾಡ್ತಾರೋ, ಏನು ಅಪ್ಲಿಕೇಶನ್ ಫೀಸ್ ಹಾಕ್ತಾರೋ, ಒಂದು 400-500 ರುಪೀಸ್ ಅಷ್ಟನ್ನು ಖರ್ಚು ಮಾಡಿದ್ರೆ, ಮನೇಲಿ ಇಂಟರ್ನೆಟ್ ಕನೆಕ್ಷನ್ ಇದ್ದು ಒಂದು ಕಂಪ್ಯೂಟರು ಇಲ್ಲ ಒಂದು ಲ್ಯಾಪ್ಟಾಪ್ ಇಲ್ಲ ಟ್ಯಾಬ್ ಇದ್ದರೆ ಅದರಲ್ಲೇ ಪ್ರಿಪೇರ್ ಮಾಡ್ಕೊಂಡು ಅದರಲ್ಲೇ ಮಾಡ್ಕೊಂಡು 1.5 ಇಯರಲ್ಲಿ ದೇ ಕ್ಯಾನ್ ಡೂ ಇಟ್ ವಿತಿನ್ 10,000. 10,000 ರೂಪಾಯಿ ಸಾಕು. ನಾನು ಐ ಆಮ್ ಕ್ಯಾಲ್ಕುಲೇಟಿಂಗ್ ಇಂಟರ್ನೆಟ್ ಬಿಲ್ಸು, ಆಮೇಲೆ ಅವ್ರ ಬರೆಯೋಕ್ಕೆ ಬುಕ್ಸು, ಪೆನ್ಸು ಎಲ್ಲದನ್ನು ಕ್ಯಾಲ್ಕುಲೇಟ್ ಮಾಡಿ 10,000 ರೂಪಾಯಿ ಒಳಗಡೆನೂ 10,000 ರೂಪಾಯಿ 1.5 ವರ್ಷದಲ್ಲಿದ್ದರೆ ಅವರು ಮನೆಯೆಲ್ಲ ಊಟ ಮಾಡ್ತಾ ಇರ್ತಾರೆ. ಐ ಆಮ್ ನಾಟ್ ಕ್ಯಾಲ್ಕುಲೇಟಿಂಗ್ ಇಟ್. ಇಲ್ಲ ಅಂತಂದರೆ ಈಗ ಡೆಲ್ಲಿಗೆ ಬಂದು ಪ್ರಿಪ್ರೇಷನ್ ಆಗ್ತಾರಲ್ಲ, ಡೆಲ್ಲಿನಲ್ಲಿ ಒಂದು ಇನ್ಸ್ಟಿಟ್ಯೂಷನಲ್ಲಿ ಒಂದು 1.5 ಇಯರ್ ಕೋರ್ಸ್, 1 ಇಯರ್ ಫೌಂಡೇಶನ್ ಕೋರ್ಸ್ ಅಂತ ಹೇಳ್ತೀವಲ್ಲ, ಅದಕ್ಕೆ 2-2.5 ಲಕ್ಷ ಫೀಸ್ ಇದೆ. 2-2.5 ಲಕ್ಷ ಫೀಸು, ಕೋಚಿಂಗ್ ಸೆಂಟರ್ ಫೀಸು. ಪ್ಲಸ್ ಪ್ರತಿ ತಿಂಗಳು ನೀವು ಅಲ್ಲಿ ಸ್ಟೇ ಮಾಡಬೇಕು ಅಂತಂದರೆ, ಅಲ್ಲಿ ಒಂದು ಸಿಂಗಲ್ ರೂಮ್ 1 BHK ಇಲ್ಲ ಒಂದು ಸ್ಟೂಡೆಂಟ್ ರೂಮ್ ಸಿಗಬೇಕು ಅಂದರೂ 15,000-20,000 ರೆಂಟ್ ಇದೆ ಪರ್ ಮಂತ್. ಪ್ಲಸ್ ನಿಮ್ಗೆ ಊಟಕ್ಕೆ ಅದಕ್ಕೆ ಒಂದು 10,000-15,000 ಖರ್ಚಾಗುತ್ತೆ. ಎವ್ರಿ ಮಂತ್ ಯು ಹ್ಯಾವ್ ಟು ಸ್ಪೆಂಡ್ ಅರೌಂಡ್ 35,000-40,000 ಈಸ್ ಅ ಎಕ್ಸ್ಪೆನ್ಸ್ ಪರ್ ಮಂತ್ ಫಾರ್ ಸ್ಟೇಯಿಂಗ್ ಆ್ಯಂಡ್ ಹ್ಯಾವಿಂಗ್ ಫುಡ್. ಅದಲ್ದೇ ಅದೇ ಆ ಮೆಟೀರಿಯಲ್ ಮಾರ್ಕೆಟ್ಗೆ ಹೋಗ್ತೀರಾ, ಅಲ್ಲಿ ಯಾವುದೋ ತುಂಬ ಕಲರ್ಫುಲ್ 30-40 ಇದು ನಾವು ಸ್ಟೇ ಆಗೋದಕ್ಕಷ್ಟೇ. ಕೋಚಿಂಗ್ ಸೆಂಟರ್ ದುಡ್ಡು ಬೇರೆ. ಕೋಚಿಂಗ್ ಸೆಂಟರ್ 2.5 ಲಕ್ಷ ಬೇರೆ. ಸೊ 30-40 ಅಂತ ಹೇಳಿದ್ರೆ ಒಂದು 5 ಲಕ್ಷ ಒಂದು ವರ್ಷಕ್ಕೆ ನಮ್ಮ ಸ್ಟೇ ಆಮೇಲೆ ಖರ್ಚಿಗೆ, ಪ್ಲಸ್ ಕೋಚಿಂಗ್ ಸೆಂಟರ್ನ 2.5 ಲಕ್ಷ. ಇದು ಒಬ್ಬೊಬ್ಬರು ಸ್ಟೂಡೆಂಟ್ಸು ಆ್ಯಕ್ಚುಲಿ ಇಲ್ಲಿಂದ ಡೆಲ್ಲಿಗೆ ಹೋಗೋ ಸ್ಟೂಡೆಂಟ್ಸು ಇಷ್ಟು ಖರ್ಚು ಮಾಡ್ತಾರೆ. ಅಷ್ಟು ಮಾಡ್ಕೊಂಡು ಕರ್ನಾಟಕದಲ್ಲೇ ಇದ್ದರೆ ನಮ್ಮದು ಇಲ್ಲಿ ನಮ್ಮ ಕೋಚಿಂಗ್ ಸೆಂಟರ್ ಫೀಸು ಭಾಳ ಕಮ್ಮಿನೇ ಕಂಪ್ಯಾರಿಟಿವ್ಲಿ. ಇಲ್ಲಿ ಅರೌಂಡ್ 1-1.5 ಲ್ಯಾಕ್ ಇರುತ್ತೆ ಫುಲ್ 1 ಇಯರ್ ಕೋರ್ಸಿಗೆ ಹೇಳ್ತಾ ಇದ್ದೀನಿ. 1 ಇಯರ್ ಕೋರ್ಸಿಗೆ 1-1.5 ಲ್ಯಾಕ್ಸ್. ಅದಾದಮೇಲೆ ನೀವು ಮನೆಯಿಂದನಾರು ಕಮ್ಯೂಟ್ ಮಾಡಿ, ಇಲ್ಲ ಅಂತಂದರೆ ನೀವು ಕ್ಲಾಸ್ ಇಲ್ಲಿ ಚಂದ್ರ ಲೇಔಟ್ ಹಬ್ ಇದೆಯಲ್ಲ, ತುಂಬ ಜನ ಇಲ್ಲಿ PG ಇರ್ತಾರೆ. PG ಇದ್ಕೊಂಡು ಫುಡ್ ಟಿಫಿನ್ ಸರ್ವಿಸಸ್ ತೊಗೊಂಡು ದೇ ವಿಲ್ ಸರ್ವೈವ್. ಸೊ ಅರೌಂಡ್ 5,000-8,000 ರೂಪೀಸ್ ಇದ್ದರೆ ಅವ್ರಿಗೆ 10,000 ಇದ್ದರೆ ದೇ ಕ್ಯಾನ್ ಸರ್ವೈವ್ ಇನ್ ಬೆಂಗಳೂರು, ಇನ್ ಚಂದ್ರ ಲೇಔಟ್ ಆ್ಯಂಡ್ ವಿಜಯನಗರ ಏರಿಯಾ. ಹತ್ತಿರ 3-3.5 ಲಕ್ಷ ಇದ್ದರೆ ಆಗುತ್ತೆ ಕೋಚಿಂಗ್ ಸೆಂಟರ್ ಸೇರಿ ಎಲ್ಲ. ಸೊ ಆಲ್ಮೋಸ್ಟ್ ಲೆಸ್ ದೆನ್ ಹಾಫ್ ಎಕ್ಸ್ಪೆನ್ಸಸಲ್ಲಿ ಯು ಕ್ಯಾನ್ ಡೂ ದ್ಯಾಟ್.
ಅದು ಇಫ್ ಯು ವಾಂಟ್ ಕೋಚಿಂಗ್, ಇಫ್ ಯು ವಾಂಟ್ ಟು ಕಮ್ ಔಟ್ ಆಫ್ ಯುವರ್ ಹೌಸ್, ಈಗ ತುಂಬ ಜನ ನಾರ್ತ್ ಕರ್ನಾಟಕದಿಂದ ಬರ್ತಾರೆ, ಅವರೆಲ್ಲ ಮನೇಲಿ ಇರೋಕ್ಕಾಗಲ್ಲ, ಅವರು ಈ ಥರ ಪಿ ಜಿನಲ್ಲೇ ಇರಬೇಕು, ಆ ಥರ ಇದು ಮಾಡ್ತಾಯಿದ್ದಾರೆ ತುಂಬ ಮಕ್ಕಳಿದ್ದಾರೆ.